ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ 27 ದಿನ ಬಾಕಿ ಇದೆ. ಚುನಾವಣಾ ರಣಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಈ ಬೆನ್ನಲ್ಲೇ ಬಿಜೆಪಿಯ ಚುನಾವಣಾ ಚಾಣಕ್ಯ ರಾಜ್ಯವನ್ನ ಎಂಟ್ರಿ ಮಾಡಲಿಕ್ಕೆ ಕ್ಷಣಗಣನೆ ಆರಂಭವಾಗಿರುವಂತದ್ದು. ರಾಜ್ಯದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರವನ್ನು ನಡೆಸಲಿದ್ದಾರೆ ಅಮಿತ್ ಶಾ. ಚನ್ನಪಟ್ಟಣದಲ್ಲಿ ಏಪ್ರಿಲ್ 2ರಂದು ಅಮಿತ್ ಶಾ ರೋಡ್ ಶೋವನ್ನು ನಡೆಸಲಿಕ್ಕಿದ್ದಾರೆ. ಬೆಂಗಳೂರು ಉತ್ತರ, ಕೇಂದ್ರ, ದಕ್ಷಿಣ ಕಾರ್ಯಕರ್ತರ ಸಮಾವೇಶದಲ್ಲೂ ಕೂಡ ಭಾಗಿಯಾಗ್ತಾರೆ ಅಮಿತ್ ಶಾ. ದಾವಣಗೆರೆ, ತುಮಕೂರು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರದಲ್ಲೂ ಕೂಡ ಪ್ರಮುಖರ ಸಭೆಯನ್ನ ನಡೆಸಲಿದ್ದಾರೆ. ಅವತ್ತು ಸಂಜೆ 6 ಗಂಟೆಗೆ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಅವರ ಬೃಹತ್ ರೋಡ್ ಶೋ ಕೂಡ ಇದೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸುತ್ತಿನ ಪ್ರಚಾರವನ್ನ ಮಾಡಿ ಮುಗಿಸಿದ್ದಾರೆ. ಕಲಬುರಗಿ, ಶಿವಮೊಗ್ಗ ಸೇರಿದಂತೆ ಅಬ್ಬರದ ಭಾಷಣವನ್ನ ಮಾಡಿ ಹೋಗಿದ್ದಾರೆ. ಈಗ ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರ ಎಂಟ್ರಿ ಆಗ್ತಾ ಇದೆ. ಏಪ್ರಿಲ್ 2ಕ್ಕೆ ಅಮಿತ್ ಶಾ ಅವರು ರಾಜ್ಯವನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಈ ಮೂಲಕ ರಣಕಹಳೆಯನ್ನ ಮೊಳಗಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. 28ಕ್ಕೆ 28 ಸೀಟುಗಳನ್ನು ಗೆಲ್ಲಬೇಕು ಅಂತ ಹೇಳಿ ರಾಜ್ಯ ನಾಯಕರು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಮಿತ್ ಶಾ ಎಂಟ್ರಿ ಅದಕ್ಕೆ ಬಲ ಕೊಡುವಂತಹ ಸಾಧ್ಯತೆ ಇದೆ. ಏಪ್ರಿಲ್ 2ನೇ ತಾರೀಕು ಕೇಂದ್ರದ ಗೃಹ ಸಚಿವರು, ನಮ್ಮ ಇಂದಿನ ರಾಷ್ಟ್ರೀಯ ಅಧ್ಯಕ್ಷರು ಆದಂತ ಗೌರವಾನ್ವಿತ ಅಮಿತ್ ಶಾ ಅವರು ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರವನ್ನು ಆರಂಭ ಮಾಡ್ತಾ ಇದ್ದಾರೆ. 2ನೇ ತಾರೀಕು ಇಡೀ ದಿನ ಕರ್ನಾಟಕದಲ್ಲಿ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. 370ನೇ ವಿಧಿಯನ್ನ ರದ್ದು ಮಾಡೋದ್ರ ಮುಖಾಂತರ ದೇಶ ಒಂದು ಅನ್ನುವಂತ ಸಂದೇಶವನ್ನ ಕೊಡೋದ್ರ ಮುಖಾಂತರ ಒಂದು ಗಟ್ಟಿತನದ ನಿಲುವನ್ನ ತೆಗೆದುಕೊಂಡಂತವರು ಸನ್ಮಾನ್ಯ ಅಮಿತ್ ಶಾ ಅವರು. ಅವರೇ ಕರ್ನಾಟಕದ ಚುನಾವಣಾ ಪ್ರಚಾರದ ಆರಂಭ ಮಾಡ್ತಾ ಇರುವಂತದ್ದು ನಮ್ಮೆಲ್ಲರಿಗೂ ಕೂಡ ಸಹಜವಾಗಿ ಉತ್ಸಾಹವನ್ನ ಮೂಡಿಸ್ತಾ ಇದೆ. ದೇಶವನ್ನ ಒಡಿತೀವಿ ಅಂತ ಹೇಳಿ ದೇಶವನ್ನ ವಿಭಜನೆ ಮಾಡುವಂತ ಮಾನಸಿಕತೆಯನ್ನ ಇಟ್ಟುಕೊಂಡು ಹೇಳಿಕೆಗಳನ್ನ ಕೊಟ್ಟಂತಹ ಸಂಸದ ಡಿ.ಕೆ. ಸುರೇಶ್ ಅವರು ನಮ್ಮ ಕಣ್ಮುಂದೆ ಇರುವಂತ ಈ ಸಂದರ್ಭದಲ್ಲಿ ಈಗಾಗಲೇ 25 ಕ್ಷೇತ್ರದಲ್ಲಿ ಬಿಜೆಪಿ, 3 ಕ್ಷೇತ್ರದಲ್ಲಿ JDS ಸ್ಪರ್ಧೆ ಮಾಡಲಿಕ್ಕೆ ಹುರಿಯಾಳುಗಳನ್ನು ಅಖಾಡಕ್ಕಿಳಿಸಿ ಆಗಿದೆ. ಚುನಾವಣೆ ಘೋಷಣೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಅಬ್ಬರದ ಭಾಷಣವನ್ನು ಮಾಡಿದ್ರು, ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ರು. ಈಗ ಅಮಿತ್ ಶಾ ಅವರ ಎಂಟ್ರಿ ರಾಜ್ಯಕ್ಕೆ ಆಗ್ತಾ ಇದೆ. ಏಪ್ರಿಲ್ 2ರಂದು ಬೆಂಗಳೂರು, ಮಧ್ಯ ಕರ್ನಾಟಕವನ್ನು ಫೋಕಸ್ ಮಾಡಿ ಅಬ್ಬರದ ಪ್ರಚಾರವನ್ನು ಮಾಡಲಿಕ್ಕಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ರೋಡ್ ಶೋವನ್ನು ನಡೆಸಲಿಕ್ಕೆ ಸಿದ್ಧತೆಗಳಾಗಿರುವಂಥದ್ದು. ಈ ಮೂಲಕ 28ಕ್ಕೆ 28 ಕ್ಷೇತ್ರವನ್ನು ಗೆಲ್ಲುವಂತಹ ರಾಜ್ಯ ಬಿಜೆಪಿಯ ನಾಯಕರುಗಳ ಒಂದು ಪ್ಲಾನ್ಗೆ ಪುಷ್ಟಿ ನೀಡಲಿದ್ದಾರೆ ಅಮಿತ್ ಶಾ ಅವರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಪ್ರಧಾನಿ ನರೇಂದ್ರ ಮೋದಿ ಅವರ ನಂತರ ಅಮಿತ್ ಶಾ ರಾಜ್ಯ ಎಂಟ್ರಿಗೆ 2 ದಿನಗಳು ಬಾಕಿ ಇರುವಂತಹದ್ದು. ಯಾವ ರೀತಿಯ ಸಿದ್ಧತೆ ಇದೆ, ಏನೆಲ್ಲ ಪ್ಲಾನ್ ಮಾಡಿಕೊಳ್ಳಲಾಗಿದೆ, ರಾಜಕೀಯ ಲೆಕ್ಕಾಚಾರ ಏನಿದೆ ಅಂತ ಹೇಳಿ ಮಸೂದ್. ಪ್ರೇಮ್, ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಅವ್ರ ಮೂಲಕನೇ ಪ್ರಚಾರಕ್ಕೆ ಆರಂಭ ಮಾಡ್ತಾ ಇರೋದು. ಅವರೇ ಪ್ರಚಾರಕ್ಕೆ ನಾಂದಿ ಹಾಡ್ತಾ ಇದ್ದಾರೆ. ಏಪ್ರಿಲ್ 2ನೇ ತಾರೀಕು ಅಮಿತ್ ಶಾ ಅವರು ಬೆಂಗಳೂರಿನಲ್ಲಿ 3 ಪ್ರಮುಖ ಸಭೆ ಮಾಡ್ತಾರೆ. ಅನಂತರ ಚನ್ನಪಟ್ಟಣದಲ್ಲಿ ಬೃಹತ್ ರೋಡ್ ಶೋ ಅನ್ನ ಮಾಡುವ ಮೂಲಕ ಒಂದು ರೀತಿಯಲ್ಲಿ ಗಮನ ಸೆಳೀತಾ ಇದ್ದಾರೆ. ಏಪ್ರಿಲ್ 2ನೇ ತಾರೀಕು ಬೆಳಿಗ್ಗೆ ಉಭಯ ಪಕ್ಷಗಳ ನಾಯಕರು ಅಂದ್ರೆ ಮೈತ್ರಿ ನಾಯಕರ ಜೊತೆ ಉಪಹಾರ ಕೂಟ ಇರುತ್ತೆ. ಬೆಳಿಗ್ಗೆನ ಉಪಹಾರ ಸಭೆಯಲ್ಲಿ ಯಾವ ರೀತಿ ಮೈತ್ರಿ ಮುಂದುವರ್ಸ್ಕೊಂಡು ಹೋಗ್ಬೇಕು, ಸಮನ್ವಯತೆಯಿಂದ ಅನ್ನುವ ನಿಟ್ಟಿನಲ್ಲಿ ಎರಡೂ ಪಕ್ಷಗಳ ನಾಯಕರ ಜೊತೆ, ಪ್ರಮುಖರ ನಾಯಕರ ಜೊತೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಅಂದು ಬೆಳಿಗ್ಗೆ 9 ಗಂಟೆಗೆ ಮಹತ್ವದ ಸಭೆಯನ್ನ ಅಮಿತ್ ಶಾ ಅವರು ಕೈಗೊಳ್ತಾರೆ. ಅನಂತರ ಅರಮನೆ ಮೈದಾನದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರು ಉತ್ತರ, ದಕ್ಷಿಣ, ಕೇಂದ್ರ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಹಾಗೂ ಚಿಕ್ಕಬಳ್ಳಾಪುರ ಈ 5 ಲೋಕಸಭೆ ಕ್ಷೇತ್ರಗಳ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶವನ್ನ ಮಾಡ್ತಾರೆ. 5,000 ಕಾರ್ಯಕರ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಕಾರ್ಯಕರ್ತರಿಗೆ ಮಹತ್ವದ ಸಂದೇಶವನ್ನು ಕೂಡ ಅಮಿತ್ ಶಾ ಅವರು ರವಾನೆ ಮಾಡ್ತಾರೆ. ಅದೇ ದಿನ ಏಪ್ರಿಲ್ 2ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಪ್ರಮುಖವಾಗಿ ಭಿನ್ನಮತ ಇರುವಂತಹ ಪ್ರಮುಖ ಕ್ಷೇತ್ರಗಳ ಪ್ರಮುಖರ ಜೊತೆ ಸಮಾಲೋಚನೆ ಮಾಡ್ತಾರೆ, ಮನವೊಲಿಕೆ ಮಾಡ್ತಾರೆ. ಜೊತೆಗೆ ವಾರ್ನಿಂಗ್ ಕೂಡ ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ದಾವಣಗೆರೆ, ತುಮಕೂರು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ಕ್ಷೇತ್ರಗಳ ಪ್ರಮುಖರ ಜೊತೆ ಅವತ್ತು ಸಭೆ ಮಾಡ್ತಾರೆ. ಯಾರೆಲ್ಲ ಬಂಡಾಯ ಎದ್ದಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ, ಅವ್ರ ಜೊತೆ ಖುದ್ದಾಗಿ ಮಾತುಕತೆ ಮಾಡಿ ಎಲ್ಲವನ್ನು ಕೂಡ ಫೈನಲ್ ಮಾಡುವಂತ ಕೆಲಸಕ್ಕೆ ಅಮಿತ್ ಶಾ ಅವರು ಮುಂದಾಗ್ತಾರೆ. ಅದೇ ದಿನ ಸಂಜೆ ಏಪ್ರಿಲ್ 2ನೇ ತಾರೀಕು 6 ಗಂಟೆಗೆ ಚನ್ನಪಟ್ಟಣದಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರ ಪರವಾಗಿ ಬೃಹತ್ ರೋಡ್ ಶೋ ನಲ್ಲಿ ಅಮಿತ್ ಶಾ ಅವರು ಪಾಲ್ಗೊಳ್ತಾ ಇದ್ದಾರೆ. ಡಿ.ಕೆ. ಸುರೇಶ್ ಅವರ ವಿರುದ್ಧ ಪ್ರಚಾರವನ್ನ ಈ ಮೂಲಕ ಮಾಡ್ತಾ ಇದ್ದಾರೆ. ಅವತ್ತು ಸುಮಾರು 10,000ಕ್ಕೂ ಹೆಚ್ಚು ಜನ ಆ ಒಂದು ರೋಡ್ ಶೋ ನಲ್ಲಿ ಪಾಲ್ಗೊಳ್ಬೇಕು ಅನ್ನುವಂತಹ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಏಪ್ರಿಲ್ 2ನೇ ತಾರೀಕು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಎಡಬಿಡದೆ ಪ್ರಚಾರ ಕಾರ್ಯಕ್ರಮದಲ್ಲಿ ಕೆಲವೊಂದು ಸಭೆಗಳನ್ನ ಮಾಡಿಕೊಂಡು ಅಮಿತ್ ಶಾ ಅವರು ಒಂದು ರೀತಿಯಲ್ಲಿ ಅವತ್ತೇ ರಣಕಹಳೆಯನ್ನ ಪ್ರಚಾರ ಮೂಲಕ ಮೊಳಗಿಸ್ತಾ ಇದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮ ಎಲ್ಲ ಮಾಹಿತಿಗಾಗಿ.